ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಕಳೆದೆರಡು ವಾರಗಳಿಂದ ಆಪರೇಷನ್ ಅಸ್ಥಿಪಂಜರ ನಡೀತಿದೆ. ಇದಕ್ಕೆ ಪ್ರತಿದಿನ ಎಷ್ಟು ದುಡ್ಡು ಖರ್ಚಾಗ್ತಿದೆ ಗೊತ್ತಾ? ಈವರೆಗೆ ಎಷ್ಟು ದುಡ್ಡು ಖರ್ಚಾಗಿದೆ? GPR ಯಂತ್ರಕ್ಕೆ ಒಂದು ದಿನದ ಬಾಡಿಗೆ ಎಷ್ಟು ಗೊತ್ತಾ? ಇಷ್ಟೆಲ್ಲ ಮಾಡಿ ಅಸ್ಥಿ ಸಿಕ್ಕಿದ್ರೆ ಓಕೆ, ಸಿಗದೇ ಇದ್ರೆ ಸುಳ್ಳು ಹೇಳಿದ್ದು ಅಂತಾದ್ರೆ ಭೀಮನಿಗೆ ಏನು ಶಿಕ್ಷೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 2 ವಾರದಿಂದ SIT ಆಪರೇಷನ್ ಅಸ್ಥಿ. ಅನಾಮಿಕನಿಗೆ ಭೀಮ ಅಂತ ಹೆಸರಿಟ್ಟು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೀತಿದೆ. ಜುಲೈ 29ರಿಂದ ಗಾಳಿ ಮಳೆ ಕೆಸರನ್ನು ಲೆಕ್ಕಿಸದೆ SIT ತಂಡ ಈ ಕೆಲಸ ಮಾಡ್ತಿದೆ. ನೇತ್ರಾವತಿ ನದಿ ತಟ, ಬಂಗ್ಲಗುಡ್ಡ, ಕಲ್ಲೇರಿ, ರತ್ನಗಿರಿ ಬೆಟ್ಟದಲ್ಲೂ ಶವಶೋಧ ಮಾಡಲಾಗಿದೆ. 6 ಮತ್ತು 11A ಪಾಯಿಂಟ್ನಲ್ಲಿ ಕೆಲ ಮೂಳೆಗಳು ಸಿಕ್ಕಿರೋ ಬಗ್ಗೆ ವರದಿಯಾಗಿದೆ. ಅದು ಬಿಟ್ಟರೆ ಬೇರೆ ಯಾವ ಸ್ಪಾಟ್ನಲ್ಲೂ ಅಸ್ಥಿಪಂಜರ ಪತ್ತೆ ಆಗಿಲ್ಲ. ಆದರೆ ಈ ಪ್ರಕ್ರಿಯೆಗೆ ಡೈಲಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿದೆ. SIT ತಂಡದ ಜೊತೆ ಧರ್ಮಸ್ಥಳ ಕೇಸ್ ತನಿಖೆಗೆ 260 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಳಕೆ ಮಾಡಲಾಗ್ತಿದೆ. SIT ತಂಡದಲ್ಲಿ 26 ಜನ, FSLನಲ್ಲಿ 5 ಜನ, SOCOನಲ್ಲಿ 5 ಜನ, ಪೌರ ಕಾರ್ಮಿಕರು 15, ಪೊಲೀಸ್ ಸಿಬ್ಬಂದಿ 200, AC ಮತ್ತು ತಹಶೀಲ್ದಾರ್ ತಲಾ 1, ಸ್ಥಳೀಯ ಆಡಳಿತದ ಅಧಿಕಾರಿಗಳು 5 ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಊಟ ತಿಂಡಿ ವಸತಿಗೆ ಸಾವಿರಾರು ರೂಪಾಯಿ ಖರ್ಚು. SIT ಅಧಿಕಾರಿಗಳು ಸೇರಿದಂತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿಗಳಿಗೆ ಅಗತ್ಯವಾದ ಊಟ ತಿಂಡಿ ಕಾಫಿಯ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದಕ್ಕೆ ಒಂದಷ್ಟು ಖರ್ಚಾಗುತ್ತೆ. ಅದೇ ರೀತಿ ಗುಂಡಿ ಅಗೆಯಲು ಬಂದವರಿಗೆ, ಅನಾಮಿಕನಿಗೆ ಮತ್ತು ಇತರೆ ಸಹಾಯಕರಿಗೂ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕಾಗುತ್ತೆ. ಎಲ್ಲವೂ ಸೇರಿ ಇಡೀ ತಂಡದ ಊಟ ತಿಂಡಿಗೆ ಅಂತ ಪ್ರತಿದಿನ 50,000 ರೂಪಾಯಿಯಷ್ಟು ಖರ್ಚಾಗ್ತಿದೆ. ಇನ್ನು ಅಧಿಕಾರಿಗಳು ಬೇರೆ ಬೇರೆ ಭಾಗದವರಾಗಿದ್ದಾರೆ. ಹೀಗಾಗಿ ಅವರು ಉಳಿದುಕೊಳ್ಳಲು ವಸತಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಷ್ಟು ಅಧಿಕಾರಿಗಳಿಗೆ ವಸತಿ ವ್ಯವಸ್ಥೆಗೆ ದಿನಕ್ಕೆ 25,000 ರೂಪಾಯಿಯಷ್ಟು ದುಡ್ಡು ಖರ್ಚಾಗ್ತಿದೆ. ಇವೆಲ್ಲವನ್ನು ಸರ್ಕಾರದ ಕಡೆಯಿಂದಲೇ ಭರಿಸಲಾಗುತ್ತೆ. ಓಡಾಟಕ್ಕೆ ಕೂಲಿಗೆ ಸಾವಿರಾರು ರೂಪಾಯಿ ಖರ್ಚು. ಮೊದಲು ಹಲವು ಪಾಯಿಂಟ್ಗಳನ್ನು ಕೂಲಿ ಕಾರ್ಮಿಕರ ಮೂಲಕವೇ ಗುಂಡಿ ಅಗೆಸಲಾಗಿತ್ತು. JCB ತರಿಸಿರಲಿಲ್ಲ. ಇಲ್ಲಿ ಕನಿಷ್ಠ 15 ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೋಗಲಾಗ್ತಿತ್ತು. ಅವರಿಗೆ ದಿನಕ್ಕೆ 2,000 ರೂಪಾಯಿಯಷ್ಟು ಕೂಲಿ ಕೊಡಲಾಗ್ತಿತ್ತು. ಅಂದರೆ ದಿನಕ್ಕೆ 30,000 ರೂಪಾಯಿ ಕೂಲಿ ಕಾರ್ಮಿಕರಿಗೆ ಖರ್ಚು ಮಾಡಲಾಗಿದೆ. ಇನ್ನು ಪೊಲೀಸ್ ವೈದ್ಯರ ಓಡಾಟಕ್ಕೆ, ವಾಹನದ ಬಾಡಿಗೆ, ಪೆಟ್ರೋಲ್ ಬಳಕೆ ಎಲ್ಲ ಸೇರಿ 30,000 ರೂಪಾಯಿಯಷ್ಟು ಆಗ್ತಿದೆ. JCBಗೆ ದಿನಕ್ಕೆ 10ರಿಂದ 15,000 ರೂಪಾಯಿ ಬಾಡಿಗೆ ಕೊಡಲಾಗ್ತಿದೆ. ಆಫೀಸ್ ಸೆಟಪ್ಗೂ ಭಾರಿ ಖರ್ಚು. SIT ತಂಡದ ತನಿಖೆಗಾಗಿ ಹೊಸ ಆಫೀಸ್ ಸೆಟಪ್ ಮಾಡಲಾಗಿದೆ. ಅದರಲ್ಲಿ ತಂಡಕ್ಕೆ ಅಂತಲೇ ಕಂಪ್ಯೂಟರ್, ಹೊಸ ಟೇಬಲ್, ಚೇರ್ ಮತ್ತು ಪ್ರಿಂಟರ್ಗಳಿಗೆ 50,000 ರೂಪಾಯಿಯಷ್ಟು ಖರ್ಚಾಗಿದೆ. ಇನ್ನುಳಿದಂತೆ ವಿಧಿವಿಜ್ಞಾನ ತಂಡದ ಉಪಕರಣ ಅದು ಇದು ಅಂತ 4,500 ರೂಪಾಯಿ ಅದಕ್ಕೆ ಬೇಕಾಗುತ್ತೆ. ಅಷ್ಟೇ ಅಲ್ಲ, SIT ಅಧಿಕಾರಿಗಳಿಗೆ ಗುಂಡಿ ಅಗೆಯೋ ಜಾಗದಲ್ಲಿ ಕೆಲವೊಂದು ವಸ್ತುಗಳು ಬೇಕಾಗುತ್ತೆ. ಹಸಿರು ಬಣ್ಣದ ಪರದೆ, ಇತ್ತೀಚೆಗೆ ಹಲವಾರು ಮೂಟೆ ಉಪ್ಪು ತರಿಸಿಕೊಂಡಿದ್ರು. ಗುಂಡಿ ತೆಗೆಯುವಾಗ ಹೊರತೆ ನೀರು ಬಂದ್ರೆ ಅದನ್ನ ಹೊರಗೆ ತೆಗೆಯೋಕೆ ಪಂಪ್ ಸೆಟ್, ಹೀಗೆ 5,000-6,000 ರೂಪಾಯಿವರೆಗೆ ಸಣ್ಣ ಪುಟ್ಟ ಖರ್ಚುಗಳು ಕೂಡ ಎದುರಾಗ್ತಿದೆ. ಇಷ್ಟು ಸಾಕಾಗಲ್ಲ ಅಂತ ಈಗ GPR ತಂತ್ರಜ್ಞಾನವನ್ನು ಕೂಡ ಅಸ್ಥಿ ಶೋಧಕ್ಕೆ ಬಳಸಲಾಗ್ತಿದೆ. ದಿನಕ್ಕೆ ಆ ಯಂತ್ರದ ಬಾಡಿಗೆ 20,000 ರೂಪಾಯಿವರೆಗೂ ಇದೆ. ಈವರೆಗೆ ಎಷ್ಟು ದುಡ್ಡು ಖರ್ಚು? ಜುಲೈ 29ರಂದು ನೇತ್ರಾವತಿ ನದಿ ತೀರದಿಂದ ಈ ಅಸ್ಥಿಪಂಜರ ಶೋಧ ಕಾರ್ಯ ಶುರುವಾಗಿತ್ತು. ಅಂದರೆ ಇವತ್ತಿಗೆ 16 ದಿನದಿಂದ ಈ ಕಾರ್ಯ ನಡೀತಿದೆ. ದಿನಕ್ಕೆ ಈ ಪ್ರಕ್ರಿಯೆಗೆ 2 ಲಕ್ಷ ರೂಪಾಯಿ ಖರ್ಚಾಗ್ತಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಒಂದು ದಿನಕ್ಕೆ 2 ಲಕ್ಷ ಅಂದರೆ ಈವರೆಗೆ ಅಸ್ಥಿ ಶೋಧ ಕಾರ್ಯಾಚರಣೆಗೆ 32 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗಿದೆ. ಇವೆಲ್ಲವನ್ನು ಸರ್ಕಾರದ ಕಡೆಯಿಂದಲೇ ಪಾವತಿಸಲಾಗುತ್ತೆ. ಸುಳ್ಳು ಹೇಳಿದ್ರೆ ಭೀಮನಿಗೆ ಶಿಕ್ಷೆ. ಯಾರೇ ಆಗಿರ್ಲಿ, ಸುಳ್ಳು ದೂರು ನೀಡಿದ್ರೆ ಈ ದೇಶದಲ್ಲಿ ಶಿಕ್ಷೆ ಇದೆ. ದೂರಿನ ಸಂಬಂಧ ತನಿಖೆ ನಡೆದ ಬಳಿಕ ಅದು ಸುಳ್ಳು ಅಂತ ಗೊತ್ತಾದ್ರೆ ಸುಳ್ಳು ದೂರು ನೀಡಿದವರ ವಿರುದ್ಧವೇ ಕ್ರಮ ಕೈಗೊಳ್ಳಲಾಗುತ್ತೆ. ಆತ ಸುಳ್ಳು ದೂರು ನೀಡಿದ್ಯಾಕೆ, ಅದರ ಹಿಂದಿನ ಉದ್ದೇಶ ಏನು ಅಂತ ತನಿಖೆ ನಡೆಸಲಾಗುತ್ತೆ.
ದುರುದ್ದೇಶದಿಂದ ದೂರು ನೀಡಿದ್ರೆ ಆ ದೂರುದಾರನ ವಿರುದ್ಧವೇ ರಿವರ್ಸ್ ಕೇಸ್ ಹಾಕಲು ಅಧಿಕಾರಿಗಳಿಗೆ ಅವಕಾಶವಿರುತ್ತೆ. ಆ ವ್ಯಕ್ತಿ ನೀಡಿದ ದೂರಿನಲ್ಲಿ ಏನು ಆರೋಪ ಮಾಡಿದ್ದಾರೆ ಅನ್ನೋದರ ಮೇಲೆ ಸುಳ್ಳು ದೂರಿಗೆ ಶಿಕ್ಷೆ ನಿಗದಿಯಾಗುತ್ತೆ. ಅಂದ್ರೆ ಅತ್ಯಾಚಾರ, ಹತ್ಯೆ ಅಂತ ಗಂಭೀರ ಆರೋಪ ಮಾಡಿದ್ರೆ ತನಿಖೆಯಲ್ಲಿ ಅದು ಸುಳ್ಳು ಅಂತ ಗೊತ್ತಾದ್ರೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶವಿರುತ್ತೆ. ದೂರಿನಲ್ಲಿರೋ ಆರೋಪ ಗಂಭೀರವಾಗಿಲ್ಲದೆ ಇದ್ದರೆ ಅಂತಹ ಸುಳ್ಳು ದೂರಿಗೆ ಸಿಗೋ ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ. ಆದರೆ ಧರ್ಮಸ್ಥಳದಲ್ಲಿ ಅನಾಮಿಕ ಗಂಭೀರ ಆರೋಪ ಮಾಡಿದ್ರಿಂದ ಸುಳ್ಳು ದೂರು ಅಂತ ಸಾಬೀತಾದ್ರೆ 7 ವರ್ಷ ಜೈಲು ಮತ್ತು ದಂಡ ವಿಧಿಸೋ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ಇದು ಧರ್ಮಸ್ಥಳದಲ್ಲಿ ನಡೆಯುತ್ತಿರೋ ಆಪರೇಷನ್ ಅಸ್ಥಿಪಂಜರಕ್ಕೆ ಈವರೆಗೆ ಎಷ್ಟು ಖರ್ಚಾಗಿದೆ, ದಿನಕ್ಕೆ ಎಷ್ಟು ದುಡ್ಡು ಬೇಕಾಗ್ತಿದೆ, ಅನಾಮಿಕ ನೀಡಿದ ದೂರು ಸುಳ್ಳಾದ್ರೆ ಎಷ್ಟು ಶಿಕ್ಷೆಯಾಗುತ್ತೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.